Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga. Sponsored by Ashtavaidyan Thaika Tumos, Vaidyaratnam Aushadashala Trishur, Kerala. Ayurveda Shramam Private Limited, Chennai, Tamil Nadu. Unit of Shri Hospitals Group. Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Shri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. वासुदेवाय विद्महे वैद्यराजाय धीमहि तन्नो धन्वन्तरि प्रचोदयात्। We, the students of Sushruta Institute of Ayurveda Medical Science and Research Center, are presenting Ayurgrama 2.0 in the name of Team Sankalpa.
मुखे जरारुभयं ಅಲ್ಲಿ ರೋಗ ಉತ್ಪತ್ತಿ ಎಲ್ಲ ಚಲೋ ಮಾಡ್ತಾವೆ. ಆವಾಗ ಲಪ ಹೊಡೆಯೋದು ಇಂಥ ದೊಡ್ಡ ದೊಡ್ಡ ರೋಗಗಳು ಹುಡ್ಬೋದು. ಅದಕ್ಕೆ ಏನು ತಿನ್ನಬಾರ್ದು ಅನ್ನೋದು ಒಂದು ಲಿಸ್ಟ್ ಇರುತ್ತೆ, ಅವೆಲ್ಲ ಬಿಡಬೇಕು. ಈಗ ಜೇನುತುಪ್ಪ ಹೇಳಿದ್ರೆ ಜೇನುತುಪ್ಪ ಬಿಸಿನೀರಾಗ ಹಾಕೊಂಡು ಕುಡಿಯೋದು, ತುಪ್ಪ ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಅಂಥವೆಲ್ಲ ಮಾಡ್ಕೊಂಡು, ಮತ್ತು ಮೊಸರು ಹಣ್ಣು ಎರಡು ಕಲಿಸ್ಕೊಂಡು ತಿನ್ನೋದು, ಮಜ್ಜಿಗೆ ಬಾಳೆಹಣ್ಣು ಇವಾಗೆಲ್ಲ ನಮ್ಮ ಕಡೆ ಡೆಂಗೆ ಅಂತಂದೇಳಿ ಕರ್ನಾಟಕ ತುಂಬ ಸಾರ್ತಾ ಇದ್ದಾರೆ. ಟಿ ವಿ ಚಾನಲ್ ಎಲ್ಲ ಬರ್ತಾ ಇದೆ. ನೀವು ಆದಷ್ಟು ಜನಕ್ಕೆ ಜಾಗೃತಿ ಮೂಡಿಸಿ ಒಳ್ಳೆಯ ಒಂದು ಕಾರ್ಯನಿರೂಪಣೆ ಮಾಡ್ತೀರಿ ಅಂತ ನನ್ನ ಅನಿಸಿಕೆ. ಮತ್ತು ಅದ್ರ ಜೊತೆಗೆ ನೀವು ಇನ್ನು ಹೆಚ್ಚಿನದಾಗಿ ಕಾರ್ಯನಿರ್ವಹಣೆ ಮಾಡಿ ಜನಗಳನ್ನೆಲ್ಲ ಮೆಚ್ಚುವಂಥ ಕಾರ್ಯವನ್ನು ಈ ನಮ್ಮೂರಿನಲ್ಲಿ ನಡೆಸ್ಕೊಡ್ತೀರಿ ಅಂತಂದೇಳಿ ನನ್ನ ಅಭಿಪ್ರಾಯ. ಸಿಟಿಯಿಂದ ಒಂದು 15-20 ಕಿಲೋಮೀಟರ್ ದೂರ ಇರೋ ಹಳ್ಳಿಗೆ ಅಲ್ಲಿ ಒಂದು ಸ್ವಲ್ಪ ಸಿಟಿ ಒಡನಾಟ ಕಮ್ಮಿ ಇರುತ್ತಲ್ಲ, ಊರಿಗೆ ನಿಮ್ಮ ಅವಶ್ಯಕತೆ ಜಾಸ್ತಿ ಇರುತ್ತೆ, ಅಲ್ಲಿ ಹೋಗ್ರಿ ಅಂತ ಹೇಳಿ ಖುಷಿ ಆಯ್ತು ಬಂದಿರೋದು. ಅವ್ರಿಗೂ ಕತೆ ಎಲ್ಲ ಅದ್ಕೊಂಡು ಅವ್ರ ಸ್ವಚ್ಛತೆಗೆ ಇರ್ತಾರೆ. ಒಂದು ಕಿರು ನಾಟಕ ಯೂಸ್ ಆಯ್ತಾ ನಿಮಗೆ? ಮತ್ತೆ ಕ್ಯಾಂಪ್ ಎಲ್ಲಾದ್ರೂ ಏನಾದರೂ ಚೇಂಜಸ್ ಮಾಡಬೇಕಾ? ಮಾಡಬೇಕು. ಮಾಡಿದ್ರೆ ಜನಗಳು ಹೊತ್ಕೊಂತಾರೆ, ನೋಡ್ತಾರೆ, ಇನ್ನೂ ಅವ್ರಿಗೆ ಸಂತೋಷ ಪಡ್ತಾರೆ. ನೀವು ಬಂದಿದ್ರಾ ಕ್ಯಾಂಪಿಗೆ? ನಾವೇನು ಬಂದದ್ದು ಮೇಡಮ್, ಈಗ ಇದು ಇಲ್ಲೇ ಗಿಡ ಕುತ್ಕೊಂಡಿದ್ದೆಲ್ಲ ನೋಡಿ ಸಂತೋಷ ಪಡ್ತೀವಿ. ಥ್ಯಾಂಕ್ ಯು.
ಆರೋಗ್ಯ ಆಯುಸ್ಸು ಮತ್ತು ವೇದ ಜ್ಞಾನವು ಒದಗಿದರು. ನಾಗರಿಕರ ಸಮಸ್ತ ನಾಗರಿಕರೇ, ಮೊದಲಿಗೆ ಬಂದಿರ್ತಕ್ಕಂಥ ಎಲ್ಲ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ಸಸ್ಯಗಳು ಔಷಧಿ ಸಸ್ಯಗಳೇ. ನಮ್ಮ ಶಾಲಾ ಆವರಣದಲ್ಲಿ ಸಾಕಷ್ಟು ಔಷಧಿ ಸಸ್ಯಗಳಿವೆ. ಎಲ್ಲಿ ಕಸ ಗಲೀಜಿರುತ್ತೋ ಅಲ್ಲೆಲ್ಲ ಕ್ಲೀನ್ ಮಾಡೋ ವ್ಯವಸ್ಥೆನ ಮತದಾರರು ನಮ್ಮ ಅಧ್ಯಕ್ಷರಿದ್ದಾರೆ. ಸುಶ್ರುತ ಆಯುರ್ವೇದಿಕ್ ಕಾಲೇಜು ಮತ್ತು ಆಸ್ಪತ್ರೆಯಿಂದ ವಿದ್ಯಾರ್ಥಿಗಳು ಕಿರುನಾಟಕ ಮಾಡಲು ನಿಮ್ಮ ಮುಂದೆ ಹಾಜರಿದ್ದಾರೆ. ನೋಡಿ, ನಮ್ಮ ಜೀವನದಲ್ಲಿ ಪೌಷ್ಟಿಕ ಆಹಾರ ತುಂಬಾ ಅಗತ್ಯವಿದೆ. ಆಹಾರವಿದ್ದರೆ ಜೀವನ. ಅಯ್ಯೋ ದೇವ್ರೆ, ಎಷ್ಟು ಬಿಸಿಲು, ಏನಾದ್ರೂ ತಣ್ಣಗಿರ ಕುಡಿಬೇಕನ್ಸ್ತಿದೆ ಅಲ್ಲ. ಮಿಲ್ಕ್ ಶೇಕ್ ಅಂಗಡಿ ಗೊತ್ತು, ಅಲ್ಲಿ ಹೋಗೋಣವಾ? ಮಿಲ್ಕ್ ಶೇಕ್ ಕುಡಿಯೋಕೆ? ಮಿಲ್ಕ್ ಶೇಕ್ ಅಲ್ಲಿ ಹಣ್ಣುಗಳಿರುತ್ತೆ, ಅದು ತಿಂದ್ರೆ ಒಳ್ಳೇದಲ್ವಾ? ಇಲ್ಲ ಇಲ್ಲ, ಹಾಲಿನ ಜೊತೆ ಯಾವುದಾದರೂ ಹಣ್ಣನ್ನು ಮಿಕ್ಸ್ ಮಾಡಿ ತಿಂದ್ರೆ ಅದು ವಿರುದ್ಧಾಹಾರ ಆಗುತ್ತೆ. ವಿರುದ್ಧಾಹಾರ ಅಂದ್ರೆ ಎರಡು ವಿರುದ್ಧ ಗುಣವುಳ್ಳ ಆಹಾರ ಸೇವನೆ ಮಾಡುವುದೇ ವಿರುದ್ಧ ಆಹಾರ. ಉದಾಹರಣೆಗೆ, ಹಣ್ಣಿನ ಜೊತೆ ಹಾಲು ಅನ್ನು ಬೆರೆಸಿ ಕುಡಿದರೆ ಅದು ವಿರುದ್ಧಾಹಾರ ಆಗುತ್ತದೆ. ಆ ತರ ಬಿಸಿ ನೀರಿನ ಜೊತೆ ತಣ್ಣೀರು ಬೆರೆಸಿ ಕುಡಿದರೆ ಅದೂ ವಿರುದ್ಧಾಹಾರ ಆಗುತ್ತದೆ. ಆ ತರ ಬಹಳಷ್ಟು ಆಹಾರಗಳಿವೆ. ರಾತ್ರಿ ಹೊತ್ತು ಮೊಸರು ತಿನ್ಬಾರ್ದಂತೆ, ಹೌದಾ? ಹೌದು, ನಿಜ. ಯಾಕೆ? ಯಾಕಂದ್ರೆ ರಾತ್ರಿ ಹೊತ್ತು ಮೊಸರು ತಿನ್ನೋದ್ರಿಂದ ಅಜೀರ್ಣಕ್ಕೆ ಕಾರಣ ಆಗುತ್ತದೆ. ನಾನು ದಾರಿಯಲ್ಲಿ ಹೋಗುತ್ತಿದ್ದೆ, ನಾನು ಬೇಪುರಿ ತಿಂತಿದ್ದೆ, ನಾನು ಖಾರ ಚಟ್ನಿ ತಿಂತಿದ್ದೆ, ನಿನ್ಗೆ ಹೊಟ್ಟೆ ನೋವು ಬಂದ್ರೆ ನಾನೇನ್ ಮಾಡಲಿ? ಇವತ್ತು ನಮ್ಮ ಮನೆಯಲ್ಲಿ ಗುಲಾಬ್ ಜಾಮೂನ್ ಮಾಡಿದ್ದಾರೆ. ಯೋಚನೆ ಮಾಡ್ತಿದ್ದೆ, ಊಟ ಆದ್ಮೇಲೆ ತಿಂದ್ರೆ ಮಜಾ ಬರುತ್ತೆ. ಯಾವಾಗ್ಲೂ ಸಿಹಿ ಪದಾರ್ಥ ಊಟಕ್ಕಿಂತ ಮುಂಚೆ ತಿನ್ಬೇಕು. ನಾವು ತಿನ್ನೋ ಆಹಾರದಲ್ಲೆಲ್ಲ ಪೌಷ್ಟಿಕಾಂಶ ಅಂದರೆ ನ್ಯೂಟ್ರಿಷನ್ ಇರಬೇಕು ಅಂದರೆ ನಾವು ಅದರಲ್ಲಿ ಹಾಲು, ಹಣ್ಣು, ಖರ್ಜೂರ, ದ್ರಾಕ್ಷಿ ಈ ಥರದಲ್ಲೆಲ್ಲ ತಿನ್ನಬೇಕು. ಮತ್ತು ತಂಪಾದ ಪಾನೀಯಗಳು ಮತ್ತು ನೀವು ಕುಡಿತಾರಲ್ಲ ಯಾವುದು ಸಾಫ್ಟ್ ಡ್ರಿಂಕ್ಸ್, ಅದ್ರ ಬದಲು ನಿಂಬು ಪಾನಕ, ಶರ್ಬತ್ತು, ಪಾನಕ ಎಲ್ಲ ಕುಡಿಬೇಕು. ನಾವು ಬಿಸಿ ಊಟವನ್ನು ತಿನ್ನಬೇಕು, ಯಾಕಂದ್ರೆ ಇದು ತಿನ್ನಲು ಚೆನ್ನಾಗಿರುತ್ತೆ ಮತ್ತು ಆಹಾರ ಜೀರ್ಣವಾಗಲು ಸಹಾಯ ಮಾಡುತ್ತೆ. ಧನ್ಯವಾದಗಳು. ತುಂಬ ಊರಿಗೆಲ್ಲ ಬಂದು ತುಂಬ ಸ್ಪೆಷಲಾಗಿ ಎಲ್ಲ ಇದು ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ನೋಡಿಸ್ಕೊಡ್ತಾಯಿದ್ದಾರೆ. ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಮನೆಗೆ ಬಂದು ಓನ್ ಮುಂದೆ ಬಂದು ಬಂದು ತೋರಿಸ್ಕೊಂಡು ಹೋಗೋಣ ವಾರಕ್ಕೆ ಎಲ್ಲ ಹೇಳಿಲ್ಲ. ಕನ್ನಡ ಬಂದಿರೋದು ತುಂಬ ಸಂತೋಷ. ಜನರು ಜಾಗೃತಿ ಮೂಡಿಸಿದ ಖುಷಿಯಾಗಿದೆ. ಆರೋಗ್ಯ
ಮಾಡಿದ್ರೆ ಒಳ್ಳೆಯದು. ಬೆಸ್ಟಾಗಿರ್ತಾರೆ ಅವರು. ಆಮೇಲೆ ಮನೇಲೂ ಕೆಲಸಗಳು ಬಿಸಿ ಆಗಿರ್ತಲ್ಲ, ಹಾಗಾಗಿ ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ. ಮುಳುವದಿ ನೋಡಕ ಡಾಕ್ಟರ್ ಅಲ್ಲಿಗೆ ಬರ್ತಾರ ತೋರ್ಸ್ಕೊಂಡರು ಹೋಗಂತಪ್ಪ. ಗಿಡ ನಾವು ಇದನ್ನ ಏರೆಂಡ ಅಂತ ಕರಿತೀವಿ. ಇದು ರೆಸಿನೆಸ್ ಕಮ್ಯುನಿಸ್ ಬೊಟಾನಿಕಲ್ ನೇಮು. ಇದು ವಾತಾಹಾರ ವೈರಸ್ ಅಲ್ಲಿ ಯೂಸ್ ಆಗುತ್ತೆ. ಗೊತ್ತಾ ನಿಮಗೆ? ಇದು ಸ್ನೋಹಿ ಅಂತಂದ್ರೆ ಕಳ್ಳಿಗಿಡನ ನಮ್ದ್ರಲ್ಲಿ ಯೂಫೋರ್ಬಿಯಾ ನೆರಿಫೋಲಿಯಾ ಅಂತ ಹೇಳ್ತಾರೆ. ಯೂಫೋರ್ಬಿಯಾ ಹೇಳ್ತಾರೆ. You can make idli, you can make dosa, you can make rice, and tea was very much effective. With this you have to add that sabja seeds. ಆಯುರ್ವೇದದ ಕಡೆ ಸರಕನ ಅರಿವು
ಮಾಡ್ತಿದೀಯೋ? ಇಷ್ಟೊಂದು ಬಿಡಿ ಯಾಕೆ ಸೇರ್ಸಿದೀಯಾ? ಅಕ್ಕ, ಇದು ನನ್ನ ಜೀವನ, ನಿಂದಲ್ಲ. ನೀ ನನಗೆ ಏನು ಹೇಳಕ್ ಬರಬೇಡ. ನಿನ್ ಕೆಲಸ ನೀನು ನೋಡ್ಕೋಬೇಕು. ಈ ಬಿಡಿ ಸೇವಿಸದಲ್ಲಿ ನೀನು ಎಷ್ಟು ದುಡ್ಡು ಖರ್ಚು ಮಾಡ್ತೀಯ ನಿನಗೆ ಗೊತ್ತಾ? ಆರೋಗ್ಯ ಹಾಳಾಗ್ತಿದೆ. ಏನ್ ಮಾಡ್ಬೇಕಂತ ನನಗೆ ಗೊತ್ತು. ಇದು ನಾ ಎಲ್ಲ ನೋಡ್ಕೊಂತೀನಿ. ನೀ ನನಗೆ ಬುದ್ಧಿ ಮಾತು ಹೇಳಕ್ ಬರಬೇಡ. ನಾನು ನಿನ್ನ ಅಕ್ಕ, ನಾನು ಹೇಳೋದೇ ಕೇಳೋದಿದ್ರೆ ಕೇಳು, ಇಲ್ಲಾಂದ್ರೆ ಎದ್ದು ಹೋಗು. ಏನೋ ಮಾಡ್ತಿದ್ಯಾ? ಏನೇನು ಬೆಳಗ್ಗೆ ಬೆಳಗ್ಗೆ ಶುರುವಾಗ್ತಿದೆಯಲ್ಲ ನಿನ್ ಕೆಲಸ? ಉಪಾಸನೆ ಅಕ್ಷರ ಬರೆದನು ಆನಂದ ಗಣಪತಿ, ಮುಕ್ತಿಯ ಕೊಡುವ ಶಕ್ತಿ ಗಣಪತಿ. ನಾನು ಸುಶ್ರುತ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಸಂಹಿತ ಸಿದ್ಧಾಂತ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ನನ್ನ ಮೊದಲನೇ ಆಯುರ್ಗ್ರಾಮ. ನಮ್ಮ ಸುಶ್ರುತ ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಅಕ್ಬರ್ ಸರು ಅಥವಾ ಚೇರ್ಮನ್ ಆಗಿ ಸತೀಶ್ ಸರು, ನಮ್ಮ ಕೋಆರ್ಡಿನೇಟರ್ ಆಗಿ ದರ್ಶನ್ ಸರು ನಮಗೆ ತುಂಬ ಸಪೋರ್ಟ್ ಮಾಡಿ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಸ್ಟೂಡೆಂಟ್ಸ್ 15 ಜನ, ಸಂಕಲ್ಪ ತಂಡದ ಕೋಆರ್ಡಿನೇಟರ್ ನಾನು. ಸ್ಟೂಡೆಂಟ್ಸ್ ಆದರೂ ಸಹಿತ ತುಂಬ ಕೋಆಪ್ರೇಟಿವ್ ಆಗಿ ತುಂಬ ಚೆನ್ನಾಗಿ ತುಂಬ ಶ್ರಮದಿಂದ ಕೆಲಸ ಮಾಡಿದ್ದಾರೆ. ಎಲ್ಲ ಜನರಿಗೆ ಆಯುರ್ವೇದನ ತಲುಪಿಸಬೇಕು ಅನ್ನೋ ಹುಮ್ಮಸ್ಸು ಅವರಿಗೂ ಕೂಡ ಇದೆ. ಎಲ್ಲ ಸ್ವರ್ಣ ಪ್ರಶ್ನೆ ಬಗ್ಗೆ ಆಗಿರ್ಬೋದು ಅಥವಾ ಇನ್ನು ಇತರ ಆಯುರ್ವೇದದ ಪ್ರಿನ್ಸಿಪಲ್ಸ್ ಬಗ್ಗೆ, ಸೂತ್ರಗಳ ಬಗ್ಗೆ ಆಗಿರ್ಬೋದು ತುಂಬ ಚೆನ್ನಾಗಿ ಅವರಿಗೆ ರೀಚ್ ಮಾಡ್ತಿದ್ದಾರೆ. ಇದು ನನಗೆ ಇದಕ್ಕೆ ಯಾವ ರೀತಿ ಆಪರ್ಚುನಿಟಿ ಆಯಿತು ಅಂದರೆ, ಒಂದು ಲೀಡರ್ಶಿಪ್ ಕ್ವಾಲಿಟಿನ ಬೆಳೆಸ್ಕೊಳ್ಳೋದು, 15 ಮಕ್ಕಳನ್ನ ಹೇಗೆ ನೋಡ್ಕೊಳ್ಳೋದು, ಒಂದು ಹಳ್ಳಿಯಲ್ಲಿ ಯಾವ ರೀತಿ ನಾನು ಜನಗಳ ಜೊತೆ ಮಾತಾಡಬೇಕು, ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಯಾವ ರೀತಿ ಮಾತಾಡಬೇಕು, ಒಬ್ಬ PDO ಹತ್ರ ಯಾವ ರೀತಿ ಒಂದು ಮಾತಾಡಬೇಕು, ಒಂದು ಪ್ರೋಗ್ರಾಮ್ನ ಯಾವ ರೀತಿ ಒಂದು ಆರ್ಗನೈಸ್ ಮಾಡಬೇಕು ಅನ್ನೋದನ್ನು ಕಲಿಯೋದಕ್ಕೆ ನನಗೆ ತುಂಬ ಹೆಲ್ಪ್ ಆಯಿತು. ಆಯುರ್ವೇದ ಗ್ರಾಮಗಳಲ್ಲಿ ತುಂಬ ಕಡಿಮೆ ಜನಕ್ಕೆ ಗೊತ್ತಿದೆ. ಯಾರಿಗೂ ಅದ್ರ ಬಗ್ಗೆ ತುಂಬ ನಾಲೆಡ್ಜ್ ಇದೆ ಅಂತ ಹೇಳೋಕ್ಕಾಗಲ್ಲ. ಗೊತ್ತಿಲ್ಲದೇ ಅವ್ರು ಬಳಸ್ತಾ ಇದ್ದಾರೆ. ಆದರೂ ಸಹಿತ ಅವರಿಗೆ ಒಂದು ಕರೆಕ್ಟಾಗಿರುವಂಥ ಒಂದು ಮಾಹಿತಿ ಕೊಡಲಿಕ್ಕೆ ನಮಗಿದು ಹೆಲ್ಪ್ ಆಯಿತು. ತುಂಬ ಜನಗಳು ನಾವು ಕೇಳಿದ ಮೇಲೆ ಅವರು ಈ ರೀತಿನಾ ಅಂತ ಹೇಳ್ಬಿಟ್ಟು ಆಶ್ಚರ್ಯಚಕಿತರಾಗಿರೋದು ಇದೆ. ಅವರಿಗೆ ಖುಷಿನೂ ಆಗಿದೆ. ಒಂದು ಆಯುರ್ವೇದದ ಸ್ಟೂಡೆಂಟ್ಸ್ ಇಲ್ಲಿ ತನಕ ಬಂದುಬಿಟ್ಟು ಒಂದು ಕ್ಯಾಂಪ್ ಆಗಿರ್ಬೋದು, ಹೆಲ್ತ್ ಕ್ಯಾಂಪ್ ಆಗಿರ್ಬೋದು, ತುಂಬ ಜನಕ್ಕೆ ಸಿಟಿಗೆ ಬಂದು ತೋರಿಸ್ಕೊಳಕ್ಕಾಗಲ್ಲ ಅಂಥವರೆಲ್ಲ ಬಂದುಬಿಟ್ಟು ನಮ್ಮ ಹತ್ರ ಚಿಕಿತ್ಸೆ ತೊಗೊಂಡಿದ್ದಾರೆ. ಪ್ರತಿದಿನವೂ ಒಂದೊಂದು ವಿಭಾಗದಲ್ಲಿ ನಾವು ಚಿಕಿತ್ಸೆ ನೀಡಿದ್ದೇವೆ. ಎಕ್ಸಾಂಪಲ್ ಆಗಿ ಚರ್ಮ ರೋಗಕ್ಕೆ ಒಂದಿನ, ಶ್ವಾಸಕೋಶಗಳ ರೋಗಕ್ಕೆ ಒಂದು ದಿನ, ಹಾಗೆ ಕೀಲು ಮೂಳೆ ನೋವುಗಳಿಗೆ ಒಂದು ದಿನ, ಇನ್ನು ಜನರಲ್ಲಿ ಯಾವುದ್ಯಾವುದು ಇದೇನೋ ಚಿಕಿತ್ಸೆ ಅದೇ ಎಲ್ಲದನ್ನೂ ಮಾಡ್ತಿದ್ದೀವಿ. ನಮ್ಮ ಕೈಲಾಗಿರುವಂಥ ಸಹಾಯವನ್ನು ನಾವು ಅವ್ರಿಗೆ ಮಾಡ್ತಾಯಿದ್ದೀವಿ. ಅವರಿಂದ ನಾವು ತಿಳ್ಕೊಂಡಿದ್ದು ತುಂಬ ಇದೆ. ಈ ಗ್ರಾಮ ನಾಗನೂರು, ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಗ್ರಾಮ ನಾಗನೂರು ದಾವಣಗೆರೆಯಿಂದ ಒಂದು 7 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ನಾವು ಬಂದಾಗ ನಮ್ಮ ಲಕ್ಕಿಗೆ ನಮಗೆ ಇಲ್ಲಿ ನಡೀತಾ ಇರುವಂಥ ಪರ್ವು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ನಮಗೆ ಸಿಕ್ತು. ದೇವರದೊಂದು ಕಾರ್ಯಕ್ರಮ. ಅವರು ಮಳೆ ಆಗಲಿಕ್ಕೆ 9 ದಿನದ ಒಂದು ಕಾರ್ಯಕ್ರಮ ಮಾಡ್ತಾರೆ. ಭಜನೆಗಳಿರುತ್ತೆ, ಪ್ರಸಾದ ಇರುತ್ತೆ. ಈ ರೀತಿ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ನಮಗೆ ಅವಕಾಶ ಸಿಕ್ತು, ನಮ್ಮ ಸ್ಟೂಡೆಂಟ್ಸಿಗೆ ಅವಕಾಶ ಸಿಕ್ತು. ಅದನ್ನೆಲ್ಲ ನೋಡಿ ನಮ್ಮ ಸ್ಟೂಡೆಂಟ್ಸ್ ಕೂಡ ತುಂಬ ಖುಷಿಪಟ್ಟರು. ಅವರು ನಮ್ಮನ್ನು ತಮ್ಮ ಮನೆಯವ್ರ ಥರ ನೋಡಿಕೊಂಡು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಲಿ ಎಲ್ಲದೂ ತುಂಬ ಚೆನ್ನಾಗಿ ಮಾಡಿದ್ರು. ನಮ್ಮ ಸ್ಟೂಡೆಂಟ್ಸ್ ಆದ್ರೂ ಸಹಿತ ತುಂಬ ಎನರ್ಜೆಟಿಕ್ ಆಗಿ ಒಂದು ಎಂಥೂಸಿಯಾಸಮಲ್ಲಿ ಈ
ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಏಳೋದ್ರಿಂದ ಹಿಡಿದು ಯೋಗ ಮಾಡೋದ್ರಿಂದ ಹಿಡಿದು ಶ್ಲೋಕ ಪಠಣಗಳನ್ನ ಮಾಡೋದ್ರಿಂದ ಹಿಡಿದು ಎಲ್ಲದನ್ನೂ ಕರೆಕ್ಟಾಗಿ ಮಾಡಿದ್ದಾರೆ. ಯಾವುದು ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ. ಗ್ರಾಮದಲ್ಲಿ ಯಾವ ರೀತಿ ಇರಬೇಕು ಆ ರೀತಿಯಲ್ಲೇ ಇಟ್ಬಿಟ್ಟು ಅವರು ಒಂದು ಜೀವನನ ಕಂಡುಕೊಂಡಿದ್ದಾರೆ. ಧನ್ಯವಾದಗಳು. ನಮಸ್ತೆ, ನಾನು ಚೇತನ. ನಾನು ಸಂಕಲ್ಪ ಟಿವಿನ ಪಬ್ಲಿಸಿಟಿ ಹೆಡ್ ಆಗಿ ಕಾರ್ಯನಿರ್ವಹಿಸಿದೆ. ನಾವು ಫಸ್ಟಿಗೆ ಇಲ್ಲಿ ಬಂದಾಗ ಪ್ಯಾಂಪ್ಲೆಟ್ಸು, ಬ್ಯಾನರ್ಸು, ಪೋಸ್ಟರ್ಸ್ ಎಲ್ಲ ಹಟ್ಬಿಟ್ಟು ಇಡೀ ಊರಿಗೆ ಪ್ರಚಾರ ಮಾಡಿದ್ವಿ. ಆಯುರ್ಗಮ ಮಾಡ್ತಿದ್ದೇವೆ ಅಂತ. ಅದಾದ ನಂತರ ಕ್ಯಾಂಪೇನ್ ಸ್ಟಾರ್ಟ್ ಆದಮೇಲೆ ನಾವು ಡಂಗೂರ ಮೂಲಕ ಎಲ್ಲರಿಗೂ ಪ್ರಚಾರ ಮಾಡಿ ಮಂದಿಗೆ ಓರಿಯೆಂಟೇಷನ್ ಮತ್ತು ಉಚಿತ ಶಿಬಿರ ಕರ್ಕೊಂಡ್ಬಂದ್ವಿ. Vinayak, I am the supporting member of the Sankalpa team. I was involved in the logistical and technical support in this 7 days campaign of Ayurgrama, and I feel that we have conveyed some gist of Ayurvedic aspects to the people of the Nagnur. Myself Kritika, I am a cultural head. My experience of Ayurgrama 2.0 was very wonderful. We conducted many cultural activities like skit and dance, and we represented a smoke addiction, dengue and ahara skit to the people to get to know about the awareness to the people. We think they know the awareness what we made, and children and people were made us event very successful of Ayurgrama 2.0. ನನ್ನ ಹೆಸರು ನೇಹಾ ಸುಧಾಕ್ ಅಂತ. ನಾನು ಸಂಕಲ್ಪ ಟೀಮಿನ ಫೈನಾನ್ಸ್ ಹೆಡ್ ಆಗಿ ಕೆಲಸ ಮಾಡ್ತಿದ್ದೆ. ಇಲ್ಲಿನ ಹಳ್ಳಿಯ ಜನರು ಭಾಳಷ್ಟು ನಮಗೆ ಸಹಕಾರ ಕೊಟ್ಟರು. ಮತ್ತು ಅವರಿಗೆ ಆಯುರ್ವೇದ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ. ನಾವು ಅದ್ರ ಬಗ್ಗೆ ಅರಿವು ಮೂಡಿಸಿದ್ವಿ. ಮತ್ತು ನಮಗೆ ಸಪೋರ್ಟ್ ಮಾಡೋರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಮ್ಮ ಸ್ಪಾನ್ಸರ್ಸ್ ಕೊಟ್ಟವರಿಗೆ ಮತ್ತು ನಮಗೆ ಇಲ್ಲಿ ಬಂದು ಇಲ್ಲಿ ನೆರವು ಕೊಟ್ಟವರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಹೆಸರು ಕವನಶ್ರೀ. ನಾನು ಈ ಶಿಬಿರದಲ್ಲಿ ಸಪೋರ್ಟಿವ್ ಮೆಂಬರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಲ್ಲಿ ಮೊದಲಿಗೆ ಬಂದಾಗ ಈ ಹಳ್ಳಿಯ ಜನಕ್ಕೆ ಆಯುರ್ವೇದವೆಂದರೆ ಏನು ಅಂದರೆ ಗೊತ್ತಿರಲಿಲ್ಲ. ಇವಾಗ 7 ದಿನದ ಶಿಬಿರದ ನಂತರ ಎಲ್ಲರಿಗೂ ಆಯುರ್ವೇದ ಮುಟ್ಟಿದೆ ಅಂತ ನನಗನ್ಸುತ್ತೆ. ಯಾರ್ಯಾರು ರೋಗಿಗಳು ಬಂದಿದ್ದರು ಅವರೆಲ್ಲ ಬಂದು ಮತ್ತು ಅವರ ಏನೇನು ಮೆಡಿಸಿನ್ಸ್ ತೊಗೊಂಡಿದ್ರು ಅದೆಲ್ಲ ತೊಗೊಂಡ್ಮೇಲೆ ಏನೇನು ಆಗಿದೆ, ಅವ್ರ ಬದಲಾವಣೆ ಏನೇನಾಗಿದೆ ಅಂತ ಬಂದು ತಿಳಿಸಿದ್ದಾರೆ. ಅದು ನಮಗೆ ತೃಪ್ತಿ ಅನಿಸಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾಣಿಕ್ಯ. ನಾನು ಸಂಕಲ್ಪ ತಂಡದ ರಿಪೋರ್ಟಿಂಗ್ ಹೆಡ್ ಆಗಿ ಕಾರ್ಯನಿರ್ವಹಿಸಿದ್ದೀನಿ. ನಾನು ನಾಗ್ನೂರು ಗ್ರಾಮದಲ್ಲಿ ನಮ್ಮ ತಂಡವು 7 ದಿನ ಸುದೀರ್ಘ ಕಾಲ ವಾಸವಾಗಿದ್ದೀವಿ. ಇದು ನಮಗೆ ತುಂಬ ಒಳ್ಳೆಯ ಅನುಭವ ಆಗಿದೆ. ನಾವೆಂದೂ ಮರೆಯೋಕ್ಕಾಗಿಲ್ದಿರೋ ಅನುಭವ. ಇನ್ನು ಶಿಬಿರಕ್ಕೆ ಬಂದರೆ ನಮಗೆ ಎಷ್ಟೊಂದು ವಿಚಾರಗಳನ್ನ ತಿಳಿಸಿದೆ. ಮತ್ತು ನಾವು ಹೇಗೆಲ್ಲ ರೋಗಿಗಳ ಜೊತೆ ವರ್ತಿಸಬೇಕು, ಅವರಿಂದ ಏನೇನೆಲ್ಲ ನಾವು ಕೇಳಬೇಕು, ಅವ್ರಿಗೆ ಹೇಗೆಲ್ಲ ಚಿಕಿತ್ಸೆ ಮಾಡಬೇಕು ಅಂತ ನಮ್ಮ ಕನ್ಸಲ್ಟೆಂಟ್ಸ್ ಯಾರ್ಯಾರು ಬಂದರೆ ಅವರೆಲ್ಲ ನಮ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. Myself Harshita. I am the documentation head of Sankalpa team. So it's a great opportunity to express my abilities representing all my teammate works and efforts of the 7 days campaign. ನಾನು ವೆಂಕಟೇಶ್ ಯಾದವ್. ಈ ಆಯುರ್ಗ್ರಾಮ 2.0 ಕಾರ್ಯಕ್ರಮವನ್ನು 7 ದಿನ ನಿರಂತರವಾಗಿ ನಾಗ್ನೂರು ಗ್ರಾಮದಲ್ಲಿ ನಡೆಸಿಕೊಟ್ಟೆವು. ಇದರಿಂದ ನಮಗೆ ಆಯುರ್ವೇದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಸಿಕ್ಕಿದೆ ಜನರಿಂದ. ಅವರು ನಮ್ಮನ್ನು ಸಹಕರಿಸಿ ಅನುಸರಿಸಿ ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಇದರಿಂದ ನಮಗೇನೋ ಅಂತಂದರೆ ಆಯುರ್ವೇದವನ್ನು ಇನ್ನೂ ಹೆಚ್ಚಿನ ರೀತಿಯಾಗಿ ಬೆಳೆಸಬೇಕೆಂಬುದು ನಮ್ಮದು ಒಪಿನಿಯನ್. It's me Safina. I am the creative head in this team. My experience about Ayurgrama 2.0 was amazing. Whenever firstly we came to this village and interacted with the people, many of the people, like 70 to 80% of the people are not aware about Ayurveda. After containing camps and orientation programs and health camps about the people in this village, people are very curious to know about Ayurveda and Ayurvedic treatments, and they have a faith. Myself Arshia, I am the stage head. Ayurgrama was really a new experience for all of our teammates to serve for the adopted village Nagnur. Nagnur is a peaceful and beautiful village to serve for. We provided specific health camps day to day, by which the Nagnur people got benefited through it. They were so grateful and asked us for re-checkups at least once a month. We assured to provide good health camp to our Nagnur people. I am Krishni. We conducted Ayurgram program in Nagnur village. I assigned as a supporting member in this program. When we came to this village, people don't know about Ayurveda, so we conducted many health camp programs and awareness programs. By that they got to know about Ayurveda, a native science which can treat many diseases from its root cause. Thank you. ಓಂ ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ವಿರೂಪಾಕ್ಷಿ. ಆಯುರ್ಗ್ರಾಮ 2.0 ಅಡಿಯಲ್ಲಿ ಸಂಕಲ್ಪ ತಂಡದ ಟ್ರಾನ್ಸ್ಪೋರ್ಟ್ ಹೆಡ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸತತವಾಗಿ ಇಲ್ಲಿ 7 ದಿನಗಳವರೆಗೂ ಉಚಿತ ಆರೋಗ್ಯ ಶಿಬಿರವನ್ನು ನಾಗನೂರು ಎಂಬ ಗ್ರಾಮದಲ್ಲಿ ಹಮ್ಮಿಕೊಂಡೆವು. ಹಾಗೂ ಆಯುರ್ವೇದದ ಜ್ಞಾನವನ್ನು ಅವರಿಗೂ ಹಾಗೂ ಮತ್ತು ಹಳ್ಳಿಯ ಎಲ್ಲ ಜನರಿಗೂ ಪರಿಚಯಿಸಲ್ಪಟ್ಟವು. ನಾನು ಸರ್ವೇಹರ್.
ಆಯುರ್ಗ್ರಾಮ ಎಂಬ ಕಾರ್ಯಕ್ರಮಕ್ಕಿಂತ ಮುಂಚೆ ಪ್ರೀ ಕ್ಯಾಂಪ್ ಅನಾಲಿಸಿಸ್ ಎಂಬುದನ್ನು ಮಾಡಿದ್ವಿ. 7 ದಿನದ ಆಯುರ್ಗ್ರಾಮ ಕಾರ್ಯಕ್ರಮದ ನಂತರ ಜನರಲ್ಲಿ ಬಹಳಷ್ಟು ಆರೋಗ್ಯದ ಬದಲಾವಣೆಗಳನ್ನು ಕಂಡರು. ಅವರು ಸುಮಾರು ಆಯುರ್ವೇದ ಗೊತ್ತಿದ್ರೂ ಬಳಸ್ತಿರಲಿಲ್ಲ, ಆದರೆ ಅದನ್ನು ಯಾವ ಥರ ಬಳಸೋದು ನಮಗೆ ತಿಳಿಸ್ಕೊಟ್ಟು ಅದನ್ನು ಅವರು ಮೆಚ್ಕೊಂಡು ಚೆನ್ನಾಗಿ ಬಳಸ್ತಿದ್ದಾರೆ. ಅದು ನಮಗೆ ಖುಷಿಯಾಗಿ ನೀಡಿದೆ ಮತ್ತು ಅವರಿಂದ ನಾವು ಬಹಳಷ್ಟು ತಿಳ್ಕೊಂಡಿದ್ದೀವಿ. ನನ್ನ ಹೆಸರು ಸಿದ್ದನಗೌಡ ಪಾಟೀಲ್. ಆಯುರ್ಗ್ರಾಮ ಎಂಬ ಕಾರ್ಯಕ್ರಮವನ್ನು ನಾಗನೂರು ಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದೆವು. ನಾನು ಸಂಕಲ್ಪ ಟೀಮಿನ ಸಪೋರ್ಟಿವ್ ಮೆಂಬರ್ ಆಗಿದ್ದೇನೆ. ಒಂದು ವಾರ ಆಯುರ್ಗ್ರಾಮ ಪ್ರೀ ಕ್ಯಾಂಪ್ ಆದ ನಂತರ ನಮಗೆ ತಿಳಿದು ಬಂದ ವಿಷಯ ಏನೆಂದರೆ, ಎಲ್ಲರೂ ಭಾಳ ಜನ ಆಯುರ್ವೇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಗ್ರಾಮಗಳಲ್ಲಿ ಪ್ರತಿ ಮನೆಗಳಲ್ಲೂ ಆಯುರ್ವೇದ ಅಂದರೆ ಬರೀ ಗಿಳಿಮೂಲಿಕೆ ಅಂತಲ್ಲ, ಔಷಧಿಗಳು, ಬೇರೆ ಏನಾದಂಥ ಗುಳಿಗೆಗಳು ಸಿಗ್ತವೆ ಅನ್ನೋತಕ್ಕಂಥ ಸಮ್ಮತಿ ಅವರಲ್ಲಿ ಕಂಡುಬಂದಿದೆ. ಗುರುಭ್ಯೋ ನಮಃ. ನನ್ನ ಹೆಸರು ವೈಷ್ಣವಿ. ನಾನು ಸಂಕಲ್ಪ ತಂಡದ ಟೀಮ್ ಲೀಡರ್ ಆಗಿ ಆಯ್ಕೆಯಾಗಿದ್ದೆ. ತಂಡವನ್ನು ನಿರ್ವಹಿಸುವುದು, ಮಾರ್ಗದರ್ಶನ ಮಾಡುವುದು ಮತ್ತು ಪ್ರೇರೇಪಿಸುವುದು ತಂಡದ ನಾಯಕನ ಜವಾಬ್ದಾರಿ. ಆಯುರ್ಗ್ರಾಮ 2.0 ಅಡಿಯಲ್ಲಿ ನಾವು 7 ದಿನಗಳ ಕಾಲ ನಾಗನೂರು ಗ್ರಾಮದಲ್ಲಿ ಉಳಿದುಕೊಳ್ಳುವುದಾಗಿ ನಿರ್ಧರಿಸಿದ್ದು ನಾಗನೂರು ಜನರು ನಮಗೆ 7 ದಿನಗಳ ಕಾರ್ಯಕ್ರಮಕ್ಕೆ ಬಹಳ ಚೆನ್ನಾಗಿ ಸಹಕಾರ ನೀಡಿ ನಮ್ಮೊಡನೆ ಸೇರಿದರು. I am so thankful for supporting our team Sankalpa, for our secretary Dr. Satish BG sir, our principal Dr. Akbar Khan sir, team coordinator Dr. Chinmay ma'am and district coordinator Dr. Darshan Babu sir. ನಾವು ಆಯುರ್ವೇದ ಮಾಡಿದ್ವಲ್ಲ, ನಿಮಗೆ ಏನು ಅನಿಸ್ತು? ಚೆನ್ನಾಗಿ ಅನಿಸ್ತು. ಏನೇನು ಕಲ್ತ್ರಿ? ನಾವು ಹೋಗ್ತಿದ್ದೀವಿ ಇವತ್ತು. ಹೋಗೋಣ ಬೇಡ? ಇಲ್ಲೇ ಇರಬೇಕಾ? ಇಲ್ಲೇ ಚೆಕಪ್ ಮಾಡಬೇಕಾ ಡೈಲಿ? ಬರ್ತೀರಾ? ಆಯುರ್ಗ್ರಾಮ 2.0 ಆಯುರ್ಗ್ರಾಮ ಆಯುರ್ಭಾರತ. Subscribe and share this video to all and join hands with us to reach Ayurveda to each.